ಅರೆ, ಈ ಶೈಲು ಯಾಕೆ ಕಾಲ್ ಮಾಡ್ತಿದ್ದಾಳೆ? ನಾವು ಹಾಕಿದ ಪ್ಲಾನ್ ಏನಾದರೂ ವರ್ಕೌಟ್ ಆಯ್ತಾ? ಕೇಳಬೇಡ. ಹಲೋ, ಹೇಳಿ ಶೈಲು. ಹಲೋ ಚೈತ್ರ ಅವರೇ, ಚೆನ್ನಾಗಿದ್ದೀರಾ? ಏನು ಚೆನ್ನಾಗಿರೋದು ಶೈಲು, ನಾವು ಹಾಕಿರೋ ಪ್ಲಾನ್ ಎಲ್ಲ ಅರ್ಧಂಬರ್ಧ ಕೂತಿದೆ. ನಿಮ್ಮ ಮಾತು ಅರ್ಥ ಆಗಲಿಲ್ಲ ನನಗೆ. ಅವಳು ಇನ್ನೂ ಆ ರೌಡಿ ನೆನಪಲ್ಲೇ ಇದ್ದಾಳೆ. ಅದಕ್ಕೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇನ್ನು ಮುಂದೆ ಆ ನೆನಪುಗಳೆಲ್ಲ ಧೂಳಿಪಟ ಆಗ್ಬಿಡತ್ತೆ, ನೋಡ್ತೀರಿ. ನೀನು ಇಷ್ಟೊಂದು ಕಾನ್ಫಿಡೆಂಟಾಗಿ ಹೇಳ್ತಿದ್ಯಾ ಅಂದಮೇಲೆ ಇದ್ಯಾವುದೋ ದೊಡ್ಡ ನ್ಯೂಸೇ ಇರಬೇಕು. ಅದೇನು ಅಂತ ಹೇಳು. ಕರೆಕ್ಟಾಗಿ ಗೆಸ್ ಮಾಡಿದ್ರಿ. ನಾಳೆ ದೇವಸ್ಥಾನದಲ್ಲಿ ಸಾಕ್ಷಿಗೂ ವಿಕ್ರಮ್ಗೂ ಎಂಗೇಜ್ಮೆಂಟ್ ನಡೀತಿದೆ. ಹಲೋ ಹಲೋ ಚೈತ್ರ ಅವರೇ, ನಾನು ಹೇಳ್ತಿರೋದು ಕೇಳಿಸ್ತಿದ್ಯಾ? ಹಾ ಶೈಲು, ಕೇಳಿಸ್ತು. ಖುಷಿಗೆ ನನಗೆ ಮಾತೇ ಬರ್ತಾ ಇಲ್ಲ. ನನಗೂ ಈ ಸಂತೋಷನ ತಡ್ಕೊಳಕ್ಕಾಗದೆ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಫೋನ್ ಮಾಡಿದೆ. ಆದಷ್ಟು ಬೇಗ ವಿಕ್ರಮ್ಗೂ ಸಾಕ್ಷಿಗೂ ಮದ್ವೆ ಮಾಡೋಣ ಅಂತ ಅತ್ತೆ ಹೇಳ್ತಾ ಇದ್ರು. ಈ ಮದ್ವೆ ಒಂದು ಆಗ್ಬಿಟ್ರೆ ವೇದ ಮನ್ಸು ಬದಲಾಗ್ಬಿಡತ್ತೆ. ಹೌದು ಶೈಲು, ನಾನು ಆ ದಿನಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀನಿ. ಶೈಲು, ಅಂದಾಗೆ ಇನ್ನೊಂದು ವಿಷಯ. ಮೊನ್ನೆ ಜ್ಯುವೆಲ್ರಿ ಶಾಪ್ಗೆ ಹೋಗಿದ್ದೆ. ಅಲ್ಲಿ ಒಂದು ರಿಂಗನ್ನು ನೋಡಿದ್ದೆ. ಅದು ನಿಮ್ಮ ಬೆರಳಿಗೆ ಸೂಟ್ ಆಗ್ಬೋದು ಅಂತ ತೆಗ್ದಿಟ್ಟಿದ್ದೀನಿ. ಅಯ್ಯೋ ಹೌದಾ? ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಕಳ್ಸ್ಕೊಡ್ತೀನಿ. ನೀವೇನೋ ಗಿಫ್ಟ್ ಕೊಡ್ತೀರಾ ಅಂತ ನಾವೇನ್ ನಿಮ್ ಜೊತೆ ನಿಂತಿಲ್ಲ ಚೈತ್ರ ಅವ್ರೆ. ಅರೆ, ಗಿಫ್ಟ್ ಅನ್ಕೋಬೇಡಿ, ಇದು ಕೃತಜ್ಞತೆ ಅನ್ಕೊಳ್ಳಿ. ಬೇಡ ಅನ್ಬಾರ್ದು. ಏನೋಪ್ಪ, ನಿಮ್ಮಿಷ್ಟ. ಸರಿ, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ. ಟೇಕ್ ಕೇರ್. ಸರಿ ಚೈತ್ರ ಅವರೇ. ನಮ್ಮನ್ನು ಯಾಕೆ ಹೀಗೆ ಕೂಡ್ಸಿದಾಳ ಅವಳು ಅಂತ. ಅರೆ, ನಾನು ನಿಮಗೋಸ್ಕರ ಕಾಯ್ತಾ ಇದ್ದೀನಿ. ನೀವು ನೋಡಿದ್ರೆ ಇಲ್ಲೇ ಕೂತಿದ್ದೀರಾ, ಯಾಕೆ ಊಟಕ್ಕೆ ಬರಲಿಲ್ಲ? ನಿನ್ನ ಹೆಂಡತಿಗೋಸ್ಕರ. ಅರೆ, ಚೈತ್ರನ ಯಾಕೆ ಮನೇಲಿ ಅವಳು ಹೊರಗೋಗಿದ್ದಾಳ? ಅಡಿಗೆ ಮನೆಯಲ್ಲಿ ಇದ್ದಾಳೆ ಕಣೋ, ಪಾಯಸ ಮಾಡ್ತಾ ಇದ್ದಾಳೆ. ವಾವ್, ಪಾಯಸನ? ಏನು ವಿಶೇಷ ಇವತ್ತು? ಕೇಳಿದ್ರೆ ಹೇಳ್ತಿಲ್ಲಪ್ಪ, ಏನೋ ಸ್ವೀಟ್ ಶಾಕ್. ಸ್ವೀಟ್ ಶಾಕಾ? ಅತ್ತಿಗೆ, ಇವಾಗ್ಲಾದ್ರೂ ಹೇಳ್ತೀರಾ ಏನದು ಸ್ವೀಟ್ ಶಾಕ್ ಅಂತ? ಮೊದಲು ಎಲ್ಲರೂ ಬಾಯಿ ಸಿಹಿ ಮಾಡ್ಕೊಳ್ಳಿ, ಆಮೇಲೆ ಹೇಳ್ತೀನಿ. ಬಾಲೆ ಸಸ್ಪೆಂಡ್ ಮೇಂಟೈನ್ ಮಾಡ್ತೀಯಪ್ಪ ನೀನು. ಎಲ್ಲರೂ ತಗೊಳ್ರಿ, ಇಲ್ಲಾಂದ್ರೆ ಅವಳು ಹೇಳಲ್ಲ. ಥ್ಯಾಂಕ್ ಯು. ಚೈತ್ರ, ಏನಷ್ಟ ವಿಷಯ? ನನಗಂತೂ ಕುತೂಹಲ ಆಗ್ತಾ ಇದೆ. ಮೊದಲು ಪಾಯಸ ತಿನ್ನಿ, ಆಮೇಲೆ ಹೇಳ್ತೀನಿ. ಸಖತ್ತಾಗಿದೆಯಮ್ಮ. ಶುಗರ್ ಲೆವೆಲ್ಲು ಬಾರ್ಡ್ರಲ್ಲಿದೆ ಅಂತ ಭಯ. ಇಲ್ಲ ಅಂದಿದ್ರೆ ಈ ಎಲ್ಲ ಕಪ್ಗಳನ್ನೂ ನಾನೇ ಖಾಲಿ ಮಾಡ್ಬಿಡ್ತೀನಿ. ಈಗಲಾದ್ರೂ ಹೇಳ್ತೀಯಾ? ಖಂಡಿತ ಹೇಳ್ತೀನಿ. ನಾಳೆ ವಿಕ್ರಮ್ಗೂ ಸಾಕ್ಷಿಗೂ ನಿಶ್ಚಿತಾರ್ಥ ನಡೀತಾ ಇದೆ. ನಿನಗೆ ಸ್ವಲ್ಪನೂ ಮನಸಾಕ್ಷಿ ಅನ್ನೋದೇ ಇಲ್ವೇನೆ? ಇವಳು ಗಂಡನ್ಗೆ ಇನ್ನೊಬ್ಬಳ ಜೊತೆ ನಿಶ್ಚಿತಾರ್ಥ ಅಂತ ಹೇಳಿದ್ದು ಅಂದೆ ಪಾಯಸ ಬರಕೊಡ್ತಿದೀಯಾ? ಅಜ್ಜಿ, ಇದ್ರಲ್ಲಿ ಚೈತ್ರದ ಏನು ತಪ್ಪಿದೆ? ಚೈತ್ರ ಏನಾದರೂ ವಿಕ್ರಮ್ ಹೇಳಿದ್ಲ ಇನ್ನೊಂದು ಮದುವೆ ಮಾಡ್ಕೊಂಡು? ಅಂಬುಜ, ಏನ್ ನಡೀತಾ ಇದೆ? ಇವಳ ಜೀವನದ ಜೊತೆ ಎಲ್ಲರೂ ಆಟ ಆಡ್ತಾ ಇದ್ದೀರಾ? ಅವಳು ಜೀವನದ ಜೊತೆ ಯಾರು ಆಟ ಆಡ್ತೇನೆ, ಅವಳೇ ಆಟ ಆಡ್ಕೊತಾ ಇದ್ದಾಳೆ. ನನ್ನ ಮಾತಿಂದ ನಿನ್ಗೆ ಹರ್ಟ್ ಆಗಿರ್ಬೋದು, ಆದ್ರೆ ಅದೇ ರಿಯಾಲಿಟಿ. ನಿಧಾನಕ್ಕೆ ಕೂತು ಯೋಚನೆ ಮಾಡು, ನಿನಗೆ ಅರ್ಥ ಆಗುತ್ತೆ.
ಸಮಾಧಾನ ಹೇಳೋದು ಬಿಟ್ಟು ನೀನು ಯಾಕೆ ಅವಳನ್ನ ಚುಚ್ಚುತ್ತಾ ಇದೆಯಾ? ಅಜ್ಜಿ, ಸಮಾಧಾನ ಹೇಳೋದಕ್ಕೆ ಇವ್ರೇನ್ ಬೇರೆಯವ್ರ ಹಾಗೆ ಗಂಡ ಹೆಂಡತಿ ಅಲ್ಲ, ಬಲವಂತದ ಗಂಡ ಹೆಂಡತಿ. ತಾಳಿ ಅನ್ನೋ ಬಂಧದಲ್ಲಿ ಬಿಗಿಯಾಗಿದ್ರು ಅಷ್ಟೇ. ನನಗೂ ನಿನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ವೇದಾನೆ ಅಗ್ರಿಮೆಂಟ್ ಮೇಲೆ ಸೈನ್ ಹಾಕಿ ಕೊಟ್ಮೇಲೆ ಅವನಿಗೂ ಇವಳಿಗೂ ಏನು ಉಳಿದಿದೆ ಅಜ್ಜಿ? ಆ ವಿಕ್ರಮ್ ಸಾಕ್ಷಿ ಮಧ್ಯೆ ಏನೇನೋ ಕತೆಗಳಿವೆ ಅಂತ ನಾನು ಕೇಳ್ಪಟ್ಟಿದ್ದೆ. ಸುಳ್ಳು. ಸುಳ್ಳಾದ್ರೆ ನಿಶ್ಚಿತಾರ್ಥ ಹೇಗೆ ನಡೆಯುತ್ತೆ ಅವನ ಜೊತೆಲಿ? ಆ ಮನೇಲಿ ಇವಳು ಅವರಿಬ್ಬರಿಗೂ ಅಡ್ಡವಾಗಿದ್ಲೇನೋ, ಅದಕ್ಕೆ ಇವಳಿಂದ ಬಿಡಿಸ್ಕೊಂಡಿದ ತಕ್ಷಣ ಎಂಗೇಜ್ಮೆಂಟ್ಗೆ ರೆಡಿ ಆಗೋಗಿದ್ದಾನೆ. ಇನ್ನೇನು ಸದ್ಯದ್ರಲ್ಲೇ ಮದುವೆ ಬೇರೆ ಅಂತೆ. ಅಯ್ಯೋ ರಾಮ, ಈ ವಯಸ್ಸಾದ ಕಾಲದಲ್ಲಿ ಇಂಥ ಸಂಕಟಗಳೆಲ್ಲ ನಾನು ಅನುಭವಿಸ್ಬೇಕಾ? ಕಣ್ಸೆದ್ರಿಗೆ ನನ್ನ ಮೊಮ್ಮಗಳ ಭವಿಷ್ಯ ಹಾಳಾಗೋದನ್ನ ನೋಡ್ಬೇಕು. ಅವರೇ, ಯಾಕಪ್ಪ ಇಂಥ ಶಾಪ ಎಲ್ಲ ಕೊಡ್ತಿದೀಯಾ? ಅಜ್ಜಿ ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಆ ಥರ ಎಲ್ಲ ಏನೂ ನಡೆಯಲ್ಲ. ಮದುವೆ ಆದ್ಮೇಲೆ ವಿಕ್ರಮ್ ನಮ್ಮ ಮನೆ ಅಳಿಯ ಆಗಿ ಬರ್ಬೇಕು. ದಯವಿಟ್ಟು ನನ್ನ ಮಗಳನ್ನ ನನಗೆ ಭಿಕ್ಷೆ ಹಾಕಿ ಜಯ ಅವರೇ. ಕೈ ಕಾಲು ಮುಖ ತೊಳ್ಕೊಂಬ, ಊಟ ಮಾಡಬಂತ. ಹೊರಗಡೆ ಫ್ರೆಂಡ್ಸ್ ಜೊತೆ ಊಟ ಮಾಡ್ಕೊಂಡ್ಬಂದೆ ಸಿವಿಲ್. ಹೌದಾ? ಬಾಯ್ನಿ, ನಿನ್ನ ಹತ್ರ ಮಾತಾಡ್ಬೇಕು. ಕೂತ್ಕೋ. ವಿಕ್ರಮ್, ಇನ್ಮೇಲೆ ನೀನು ಕತ್ಲಾಗಕ್ಕೆ ಮುಂಚೆ ಮನೆಗೆ ಸೇರಬೇಕು. ಏನಿ ಹೊಸ ಹೊಸ ರೂಲ್ಸ್ ಎಲ್ಲ? ನಾನು ಮಾಡೋ ಕೆಲಸ ಎಂಥದ್ದು ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆಯಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ ಕಂದ, ಇಷ್ಟು ವರ್ಷ ಇದನ್ನೆಲ್ಲ ಹೇಗೋ ಸಹಿಸ್ಕೊಂಡೆ. ಇನ್ಮೇಲೆ ಇದನ್ನೆಲ್ಲ ಸಹಿಸ್ಕೊಳ್ಳೋ ತಾಳ್ಮೆ ನಂಗಿರಲ್ಲ ಕಣ. ನೋಡು ವಿಕ್ರಮ್, ಎಲ್ಲರ ಹಾಗೆ ನೀನು ಸಾಮಾನ್ಯ ವ್ಯಕ್ತಿಯಾಗಿ ಬದುಕಬೇಕು. 4 ಜನರ ಮುಂದೆ ಒಳ್ಳೆ ಹೆಸರನ್ನು ತಗೊಂಡು ಸಮಾಜದ ತಕ್ಕ ರೀತಿಲಿ ಬದುಕಬೇಕು. ನಾಳೆ ಮದುವೆ ಆಗೋ ಹುಡುಗ ನೀನು. ಸಾಕ್ಷಿ ಮನೆಯವರು ನಿನ್ನ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ದಾರೆ. ಅದು ನಿನ್ನಿಂದ, ನೀನು ಮಾಡೋ ಕೆಲಸದಿಂದ ಸುಳ್ಳಾಗಬಾರ್ದು ಕಂದ. ಯಾಕೆ? ನಾಳೆ ಏನಾದರೂ ವಿಶೇಷ ಇದೆಯಾ? ನಾಳೆ ನಿಂಗೂ ಸಾಕ್ಷಿಗೂ ದೇವಸ್ಥಾನದಲ್ಲಿ ನಿಶ್ಚಿತಾರ್ಥ. ಸಮಯಕ್ಕೆ ಸರಿಯಾಗಿ ನಾನು ಅನ್ಕೊಂಡ ಹಾಗೆ ನಡಿಬೇಕು. ಅದನ್ನ ನೀನು ನಡೆಸ್ಕೊಡ್ಬೇಕು. ವಿಕ್ರಮ, ನಿಮಿಷ, ನಾ ಹೇಳಿದ್ದನ್ನ ಪೂರ್ತಿಯಾಗಿ ಕೇಳಿಸ್ಕೊಂಡ್ಯಾ? ಮುಗೀತಾ ಅಥವಾ ಇನ್ನೇನಾದರೂ?